ಹಾಯ್ ಎವ್ರಿವಾನ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಶನಿವಾರ ಬೆಳಗಿನ ಜಾವ 6 ಗಂಟೆ. ನನಗೆ ಬೇಗ ಎಚ್ಚರ ಆಗಿಬಿಡುತ್ತೆ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ಜಾಸ್ತಿ ನಿದ್ದೆನೇ ಬಂದಿಲ್ಲ. ಯಾಕಂದರೆ ನನಗೊಂದು ಪ್ರಾಬ್ಲಮ್ ಇದೆ. ಕೆಲವರಿಗೆ ಅದು ನಗು ಬರ್ಬೋದು, ಬಟ್ ನಿನ್ನೆ ನಾನು ಏನು ಮಾಡಿದೆ ಅಂದರೆ, ಯಾವುದೋ ಮೀಟಿಂಗ್ ಇತ್ತು ಅಂತ ಬೆಳಗ್ಗೆ ಜಯನಗರ್ ಕಡೆ ಹೋಗಬೇಕಾಗಿತ್ತು. ಅಲ್ಲಿ ಹೋದಾಗ ತುಂಬ ದಿವಸ ಆಯ್ತಲ್ಲ ಅಂತ MTR ಹೋದೆ. ನಮ್ಮ ಲಾಲ್ಬಾಗ್ ಸರ್ಕಲ್ ಹತ್ರ ಇದೆಯಲ್ಲ, ಊರ್ವಶಿ ಥಿಯೇಟ್ರ್ ಹತ್ರ, ಆ MTR ಹೋದೆ. ಹೋಗಿ ಅಲ್ಲಿ ಖಾರಾಬಾತ್ ತಿಂದೆ. ಖಾರಾಬಾತ್ ತಿಂದ ಮೇಲೆ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ತುಂಬ ಮನಸ್ಸಾಯಿತು. ಆ್ಯಕ್ಚುಲಿ ನಾನು ಕಾಫಿ ಟೀ ಪರ್ಸನ್ ಅಲ್ಲ, ನಾನು ಜಾಸ್ತಿ ಕಾಫಿ ಟೀ ಕುಡಿಯಲ್ಲ. ಸೊ ಬಟ್ ಆಬ್ವಿಯಸ್ಲಿ ಫಿಲ್ಟರ್ ಕಾಫಿ ಯಾರು ಬೇಡ ಅಲ್ವಾ? ಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ರೆಸ್ಟೋರೆಂಟಲ್ಲಿ, ಅದು MTR ಹೋದ್ಮೇಲೆ ನೀವು ಫಿಲ್ಟರ್ ಕಾಫಿ ಕುಡಿಲಿಲ್ಲ ಅಂದರೆ ಏನು ಮಜಾ. ಸೊ ಅದಕ್ಕೆ ಫಿಲ್ಟರ್ ಕಾಫಿ ಕುಡಿದೆ. ಬಟ್ ಪ್ರಾಬ್ಲಮ್ ಏನಂದರೆ, ನಾನು ಯಾವಾಗ ಕಾಫಿ ಕುಡಿತೀನಿ ಆವತ್ತಿನ ದಿವಸ ರಾತ್ರಿ ನನಗೆ ನಿದ್ದೆನೇ ಬರಲ್ಲ. ಲೈಕ್ ಜನರಿಗೆ ಐ ಥಿಂಕ್ ಎಷ್ಟೊಂದು ಜನ ದಿನಕ್ಕೆ ಒಂದು 3-4 ಸಾರಿ ಕಾಫಿ ಕುಡಿತಾರೆ, ಅದು ಪ್ಯೂರ್ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಅಫ್ಕೋರ್ಸ್ ಫಾರ್ ದೆಮ್ ಟು ಸ್ವಲ್ಪ ಎಚ್ಚರಿಕೆ ಇರೋದಕ್ಕೆ, ಎನರ್ಜಿ ಬರೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ ಕಾಫಿ ಕುಡಿತಾರೆ. ಆದರೆ ನನಗೆ ಅದು ಉಲ್ಟಾ ಆಗುತ್ತೆ. ನಾನು ತೀರಾ ಆ್ಯಕ್ಟಿವ್ ಆಗಿ ಹೋಗ್ತೀನಿ. ಅದು ಬೆಳಗಿನ ಜಾವ ಕುಡಿದಿರೋ ಕಾಫಿ ಒಂದು 8:30-9 ಗಂಟೆ ಆಗಿರ್ಬೋದು ಬೆಳಗ್ಗೆ. ತಿಂಡಿ ತಿಂದು ಕುಡಿದಿರೋ ಕಾಫಿಗೆ ರಾತ್ರಿ ನಂಗೆ ನಿದ್ದೆ ಬರಲ್ಲ ಅಂದರೆ ನಿಜವಾಗ್ಲೂ ನನ್ನ ಬ್ರೈನು ಯಾವ ರೀತಿ ಕೆಲಸ ಮಾಡುತ್ತೆ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಐಡಿಯಾ ಇದ್ದರೆ ಪ್ಲೀಸ್ ಹೇಳಿ. ಯಾಕಂದರೆ ಐ ಹ್ಯಾವ್ ನೋಟಿಸ್ ದಿಸ್ ಮೆನಿ ಟೈಮ್ಸ್. ನಾನು ಕುಡಿಯೋದೇ ರೇರು, ಬಟ್ ಕುಡಿದಾಗ ಅವತ್ತಿನ ದಿವಸ ರಾತ್ರಿ ನನಗೆ ನಿದ್ದೆನೇ ಬರಲ್ಲ. ಸೊ ನಂಬ್ತಿರೋ ಬಿಡ್ತಿರೋ, ನಾನು 10:30 ಮಲಗಕ್ಕೆ ಅಂತ ಹೋದೆ ರಾತ್ರಿ. ಆದರೆ ನನಗೆ ನಿದ್ದೆ ಬಂದಿದ್ದು ಐ ಥಿಂಕ್ ಅಪ್ರಾಕ್ಸಿಮೇಟ್ 2:30 ಹಂಗೆ ಬಂದಿರ್ಬೋದು. ಆಮೇಲೆ ನಾನು ಎದ್ದಿದ್ದು ಪುನಃ 6 ಗಂಟೆಗೆ. ಯಾಕಂದರೆ ನಾನು ಯೂಶ್ವಲಿ 6-6:30 ಹಂಗೆ ಎದ್ದು ಬಿಡ್ತೀನಿ. ಸೊ ನನಗದು ಯೂಶ್ವಲಿ ಎಚ್ಚರ ಆಗಿಬಿಡುತ್ತೆ. ಬಟ್ ಏನಕ್ಕೆ ಹಿಂಗೆ ಆಗ್ತಿದೆ ನನಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಐ ಆಮ್ ನಾಟ್ ಸೋ ಯೂಸ್ ಟು ಕಾಫಿ ಅಲ್ವಾ, ಅದಕ್ಕೇ ಹಾಗಾಗುತ್ತೆ. ಇಟ್ ಮೇಕ್ಸ್ ಮೀ ಎಕ್ಸ್ಟ್ರಾ ಆ್ಯಕ್ಟಿವ್. ಅದಕ್ಕೆ ಏನಂತಾರೆ, ಆ ಟರ್ಮ್ ಏನಂತ ನೀವೇ ಕಾಮೆಂಟ್ ಮಾಡಿ ಹೇಳಿ. ವಾಟ್ ಇಸ್ ದಟ್ ಹ್ಯಾಪನ್ಸ್ ಟು ಮೈ ಬ್ರೈನ್ ಆರ್ ಬಾಡಿ ದಟ್ ಒಂದು ಝಾಂಬಿ ಥರ ಏನು ಹೇಳ್ತಾರೆ, ಹಂಗೆ ಎಚ್ಚರ ಆಗಿಬಿಡ್ತೀನಿ ನಾನು. ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್.
ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್. ಇವಾಗ ತನಕ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ನಾನು ಡೈಲಿ ಏನು ಮಾಡ್ತೀನಿ, ದಿನ ಎದ್ದಿದ ತಕ್ಷಣ ಏನು ಮಾಡ್ತೀನಿ, ಏನು ತಿಂತೀನಿ ಎಲ್ಲ ನೀನು ನೋಡಿದ್ದೀರಾ. ಬೇಸಿಕ್ಲಿ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗೋದು ಬರೀ ವೀಕೆಂಡ್ಸಲ್ಲಿ ಮಾತ್ರ. ಯಾಕಂದರೆ ವೀಕ್ ಡೇ ನಾನು ಕಂಪ್ಲೀಟ್ಲಿ ಬ್ಯುಸಿ ಇರ್ತೀನಿ, ಶೂಟ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲನ ಒಂದು ಕಡೆ ನನಗೆ ಅನ್ನಿಸ್ತು ಅಂದರೆ ಅದನ್ನ ಒಂದು ಮೊಮೆಂಟ್ನ ಕ್ಯಾಪ್ಚರ್ ಮಾಡ್ಬೋದು ಅಂದರೆ ಅದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಎಡಿಟಿಂಗ್ ಟೈಮಲ್ಲಿ ಐ ಆ್ಯಡ್ ದ್ಯಾಟ್. ಬಟ್ ಹವೆವರ್ ಏನೂ ಸ್ಪೆಷಲ್ ಇಲ್ಲ. ನಾನೇನು ವೀಕೆಂಡಲ್ಲಿ ಮಾಡೋದು ವೀಕ್ ಡೇ ಅಲ್ಲಿ ಮಾಡಲ್ಲ ಅಂತಲ್ಲ, ಇಲ್ಲ ವೀಕ್ ಡೇ ಅಲ್ಲಿ ಮಾಡೋದು ವೀಕೆಂಡಲ್ಲಿ ಮಾಡಲ್ಲ ಅಂತಲ್ಲ. ನಾನು ಹೇಗೆ ನನ್ನ ದಿನಾನ ಕಳಿತೀನೋ ವೀಕೆಂಡಲ್ಲೂ ಸೇಮ್ ಅದೇ ಥರನೇ ಕಳಿಯೋದು. ಅದಲ್ಲದೆ ಮೇ ಬಿ ಒಂದು ಎಕ್ಸ್ಟ್ರಾ ಏನು ಮಾಡ್ತೀನಿ ಅಂದರೆ ಜಾಸ್ತಿ ನಾನು ರಿಲ್ಯಾಕ್ಸ್ ಮಾಡ್ತೀನಿ ವೀಕೆಂಡ್ಸಲ್ಲಿ. ಹಾಗೆಯೇ ಐ ಆಮ್ ನಾಟ್ ಅ ಪಾರ್ಟಿ ಪರ್ಸನ್. ನನಗೆ ಪಾರ್ಟಿ ಗಿಟಿ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ದೋ ನನ್ನ ಲೈಫಲ್ಲಿ ಅವೆಲ್ಲ ಎಂಜಾಯ್ ಮಾಡಿಬಿಟ್ಟಿದ್ದೀನಿ. ನಾನು ಯಾವಾಗಲೂ ಏನು ಬಿಲೀವ್ ಮಾಡೋದು ಅಂದರೆ, ನೀವು ಬೆಳೆಯೋ ಟೈಮಲ್ಲಿ ಒಂದು 20s early 30s ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನಿಮಗೆ ಲೈಫಲ್ಲಿ ಏನು ಇಷ್ಟನೋ ಇಲ್ಲ ಏನು ಇಷ್ಟ ಇಲ್ವೋ ಎಲ್ಲನೂ ನೀವು ಟ್ರೈ ಮಾಡಬೇಕು ಅಲ್ವಾ. ಸೊ ಹಾಗಂತ ಕೆಟ್ಟ ಅಭ್ಯಾಸಗಳು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಏನು ಅನ್ಕೊಂಡಿದ್ದೆ ಅಂದರೆ, ನನಗೆ ಮುಂಚೆ ಈ ಪಾರ್ಟಿ ಗಿಟಿ ಎಲ್ಲ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಆ್ಯಸ್ ನಾನು ಅರ್ಲಿ ಬೆಳೆಯುವಾಗನೂ ಅಷ್ಟೇ. ನಾನು ಕಾಲೇಜಲ್ಲಿ ಇರುವಾಗೆಲ್ಲ ಎಷ್ಟೋ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಗಿಟಿಗೆ ಹೋಗ್ತಿದ್ರು. ಬಟ್ ನನಗೇನೋ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಇಟ್ ಆಲ್ಸೋ ಕೇಮ್ ಇನ್ ಟು ಮೈ ಮೈಂಡ್ ದ್ಯಾಟ್ ಏನಕ್ಕೆ ಟ್ರೈ ಮಾಡಬಾರ್ದು. ನಾವು ಯಾವುದನ್ನ ನಾವು ಎಲ್ಲಿ ತನಕ ನಾವು ಹೋಗಿ ಟ್ರೈ ಮಾಡಲ್ವೋ ಅಲ್ಲಿ ತನಕ ನಮ್ಗೆ ಗೊತ್ತಾಗಲ್ಲ ನಮ್ಗೆ ಅದು ಇಷ್ಟ ಆಗುತ್ತೋ ಇಷ್ಟ ಆಗಲ್ವಾ ಅಂತ. ಸೊ ಹಾಗಾಗಿ ಆ ಒಂದು ಥಾಟ್ ಬಂತು. ದೆನ್ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಪಾರ್ಟೀಸ್. ತುಂಬ ಸಾರಿ ನಾನು ವೀಕೆಂಡ್ಸಲ್ಲಿ ಪಾರ್ಟೀಸ್ಗೆ ಹೋಗ್ಬಿಡ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಅವಾಗ ನನಗೆ ಏನೋ ರಿಯಲಿ ನನಗೆ ಅರ್ಥ ಆಯಿತು ದಟ್ ವರ್ಲ್ಡ್ ಹೇಗಿದೆ ಅಂತ. ಸ್ಪೆಷಲಿ ಈ ಪಾರ್ಟಿ ಗಿಟಿ ಹೋಗುವಾಗ ಏನು ಅನ್ಸುತ್ತೆ ಅಂದರೆ, ಮುಂಚೆ ಎಲ್ಲ ನಾನು ಡ್ರೆಸ್ಅಪ್ ಮಾಡಿಕೊಂಡು ಫುಲ್ ಪಂಕಾಗೆ ಸಕ್ಕದಾಗಿ ಹೋಗ್ತಾ ಇದ್ದೆ. ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ, ಅಂದರೆ ನಾನು ಹೇಳ್ತಿರೋದು ಒಂದು 5-10 ವರ್ಷದ ಹಿಂದೆ ಪಾರ್ಟಿ ಒಂಥರ ಡಿಫ್ರೆಂಟ್ ಆಗಿತ್ತು. ಇವಾಗ ನೋಡ್ತಿರೋ ಪಾರ್ಟಿಗಳು ಸಖತ್ತು ಒಂಥರ ವೆರಿ ಏನಪ್ಪ ನನಗಂತೂ ಸೂಟ್ ಆಗಲ್ಲ. ಯಾಕಂದರೆ ಆವಾಗ ಸ್ವಲ್ಪ ಡೀಸೆನ್ಸಿ ಇತ್ತು. ಡ್ರೆಸ್ ಮಾಡ್ಕೊಂಡು ಬರ್ತಿದ್ರು ಜನ, ಇಲ್ಲ ಅಂತಲ್ಲ, ಅವ್ರ ಇಷ್ಟದ ಪ್ರಕಾರ ಬರ್ತಿದ್ರು. ಬಟ್ ಎಲ್ಲೋ ಒಂದು ಕಡೆ ಒಂದು ಹುಡುಗಿಯರಿಗೆ ಒಂದು ಲಿಮಿಟೇಷನ್ ಇತ್ತು. ಪಾರ್ಟಿಗೆ ಬಂದ್ರೂ ಈಗ ನಾವೇ ಆಗಿರಲಿ ಹಂಗಂತ ನಾವು ಯಾರು ಏನೋ ಕುಡಿತಾ ಇರಲಿಲ್ಲ ಅಂತ ಅಂತಲ್ಲ. ಬಟ್ ಯಾವತ್ತೂ ನಮ್ದ್ರಲ್ಲಿ ಒಂದು ಲಿಮಿಟ್ ಇರ್ತಾ ಇತ್ತು. ಯಾಕಂದರೆ ನಾನು ಬರೋದು ಕ್ರಿಶ್ಚಿಯನ್ ಫ್ಯಾಮಿಲಿನ. ನಮ್ಮ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಚಿಕ್ಕ ವಯಸ್ಸಿಂದಾನೆ ನಮ್ಮ ಫ್ಯಾಮಿಲಿಯಲ್ಲಿ ಏನೇ ಫಂಕ್ಷನ್ಸ್ ಆದರೂ ಏನೇ ಪ್ರೋಗ್ರಾಮ್ಸ್ ನಡೆದ್ರು ನಮ್ಮ ಮನೆಗಳಲ್ಲಿ ಡಾನ್ಸ್ ಇರುತ್ತೆ, ನಾನ್ ವೆಜ್ ಊಟ ಅಂತೂ ಇದ್ದೇ ಇರುತ್ತೆ, ಪ್ಲಸ್ ಈ ಆಲ್ಕೋಹಾಲ್ ಇದ್ದೇ ಇರುತ್ತೆ. ಹಾಗಂತ ನಾವು ಬೆಳೆಯುವಾಗ ಬರುವಾಗ್ಲೇನೆ ನಮಗೆ ಮನೇಲೆ ಎಲ್ಲರೂ ಹೇಳ್ಕೊಟ್ಬಿಡ್ತಿದ್ರು ದಟ್ ಕುಡಿಯೋ ಒಂದು ರೀತಿ ಇದೆ, ಅದನ್ನ ಯಾವ ರೀತಿ ಕುಡಿಬೇಕು, ಎಲ್ಲಿ ತನಕ ಕುಡಿಬೇಕು, ಯಾವಾಗ ನಿಲ್ಲಿಸ್ಬೇಕು, ಅವೆಲ್ಲ ನಮಗೆ ಮುಂಚೆಯಿಂದಾನೆ ಹೇಳ್ಕೊಟ್ಟಿರೋದ್ರಿಂದ ನಾವು ಯಾವತ್ತೂ ಔಟ್ ಆಫ್ ಲಿಮಿಟ್ ಹೋಗ್ತಿರ್ಲಿಲ್ಲ. ಏನೋ ಸಡನ್ ಆಗಿ ನಮಗೆ ಒಂದು ಜಾಗಕ್ಕೆ ಹೋದಾಗ ಯಾರನ್ನ ಪಾರ್ಟಿ ಥ್ರೋ ಮಾಡ್ತಿದಾರ ಅಂದಾಗ ಎಲ್ಲ ಫ್ರೀಯಾಗಿ ಸಿಗುತ್ತೆ ಅಂದಾಗ ಜನ ಅಯ್ಯೋ ಎಲ್ಲೂ ಯಾವತ್ತೂ ಸಿಗ್ಲೇ ಇಲ್ವಲ್ಲಪ್ಪ ಅಂತ ಹೋಗಿ ನುಗ್ಬಿಟ್ಟು ಚೆನ್ನಾಗಿ ಕುಡಿದು ತಿಂದ್ಬಿಡ್ತಾರೆ. ಬಟ್ ದಟ್ಸ್ ನಾಟ್ ಹೌ ಇಟ್ ಶುಡ್ ಬಿ ಅಲ್ವಾ. ನಾವು ಏನೇ ಮಾಡಿದ್ರು, ಕುಡಿಯೋದ್ರಲ್ಲಾಗಿರ್ಬೋದು, ತಿನ್ನೋದ್ರಲ್ಲಾಗಿರ್ಬೋದು, ಇಲ್ಲ ಯಾವುದೇ ನಿಮ್ಮ ಅಭ್ಯಾಸಗಳಾಗಿರ್ಬೋದು, ಅದರಲ್ಲಿ ಲಿಮಿಟ್ಟೇ ಇಲ್ಲ ಅಂದರೆ ನಾವು ಹೇಗೆ ಎಂಜಾಯ್ ಮಾಡೋಕ್ಕಾಗುತ್ತೆ ಲೈಫ್ನ. ಸೊ ಅಟ್ಲೀಸ್ಟ್ ನಾನು ನನ್ನ ಲೈಫಲ್ಲಿ, ನಾನು ಹೇಳಿದ್ನಲ್ಲ ನನ್ನ ಲಾಸ್ಟ್ ವಿಡಿಯೋಲು ನಾನು ಇದನ್ನೇ ಹೇಳಿದ್ದು, ನನ್ನ ಲೈಫಲ್ಲಿ ಒಂದು ವ್ಯಾಲ್ಯೂಸು ಎಥಿಕ್ಸ್ ಅಂತ ನಾನು ಹಾಕೊಂಡಿದ್ದೀನಿ. ನಮ್ಮ ತಂದೆ ತಾಯಿ ನಮ್ಮ ಟೀಚರ್ಸು ಸ್ಕೂಲಲ್ಲಿ ಕಲಿಸೋದಲ್ದೇನೋ ನಂದಂತ ಒಂದು ಎಥಿಕ್ಸ್ ಇದೆ. ಅದನ್ನು ನಾನು ಯಾವುದೇ ಕಾರಣಕ್ಕೂ ಎಲ್ಲೇ ಇದ್ರೂ, ಯಾವುದೇ ಫೀಲ್ಡಲ್ಲಿ ಇದ್ರೂ, ಯಾವುದೇ ದೇಶದಲ್ಲಿದ್ರೂ ನಾನು ಅದನ್ನು ಮೀರಲ್ಲ. ಆ ಒಂದು ವ್ಯಾಲ್ಯೂ, ಆ ಬೌಂಡ್ರಿ ಇದೆಯಲ್ಲ, ಆ ಬೌಂಡ್ರಿನ ಪಾರ್ ಮಾಡಿ ನಾನು ಹೋಗಲ್ಲ. ಸೊ ಹಾಗಾಗಿ ಪಾರ್ಟೀಸ್ದು ಆಕ್ಚುಲ್ ಏನು ಹೇಳ್ತಾರೆ ಅದರಿಂದ ವೈಬ್ ಏನು ಅಂತ ನನಗೆ ಅರ್ಥ ಆಯಿತು. ಅದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಏನು ಅನ್ನಿಸ್ತು ಅಂದರೆ, ಬೇಸಿಕ್ಲಿ ಎಸ್ ಖುಷಿಯಾಗಿರುತ್ತೆ, ಎಂಜಾಯ್ ಮಾಡಬೇಕು, ಇಲ್ಲ ಅಂತಲ್ಲ. ಬಟ್ ಕೆಲವು ಸರಿ ಏನಾಗುತ್ತೆ ಅಂದರೆ, ಆ ಎನ್ವೈರ್ಮೆಂಟು ತುಂಬ ಟಾಕ್ಸಿಕ್ ಆಗಕ್ಕೆ ಶುರು ಆಗುತ್ತೆ. ಟಾಕ್ಸಿಕ್ ಅಂದರೆ ಬರೋ ಜನ ಎಲ್ಲ ಏನೋ ಒಂದು ಲೂಸ್ ಪರ್ಪಸ್ ಇಟ್ಕೊಂಡು ಬರ್ತಾರೆ. ನಮಗೆ ನಾನು ಹೋದಾಗ ನನಗೆ ಪಾರ್ಟಿ ಅಂದರೆ ಏನಕ್ಕೆ ಇಷ್ಟ ಅಂದರೆ,
ಸ್ಪೆಷಲಿ ಮ್ಯೂಸಿಕ್ ಇರುತ್ತೆ. ಮ್ಯೂಸಿಕ್ ಇದ್ರೆ ನನಗಂತೂ ಆಸ್ ಎ ಡಾನ್ಸರ್ ನನಗೆ ತುಂಬಾ ಖುಷಿ ಡಾನ್ಸ್ ಮಾಡೋದಕ್ಕೆ. ಸ್ಪೆಷಲಿ ಬಾಲಿವುಡ್ ನಂಬರ್ಸು ಇಲ್ಲ ನಮ್ಮ ಇತ್ತೀಚೆಗೆ ಕನ್ನಡ ಪಬ್ಸ್ಗಳು ಬಂದಿದೆ, ಹಂಗೆಲ್ಲ ಇರುವಾಗ ನನಗೆ ನಮ್ಗೆ ಗೊತ್ತಿರೋ ಹಾಡುಗಳ ಮೇಲೆ ಡಾನ್ಸ್ ಮಾಡ್ಬೋದಲ್ಲ. ನನಗೆ ಎಂಜಾಯ್ಮೆಂಟ್ ಅಂದ್ರೆ ಏನು ಮಾಡದೆ, ಏನು ಕೆಟ್ಟ ಅಭ್ಯಾಸಗಳು ಹಿಡ್ಕೊಂಡೇನು ನಾವು ಲೈಫ್ನ ಎಂಜಾಯ್ ಮಾಡ್ಬೋದು ಅನ್ನೋದು ಒಂದು ನನಗೆ ಮುಂಚಿಂದಾನೇ ಇತ್ತು. ಅದಕ್ಕಂತ ನಾವು ಕೆಲವು ಸರಿ ಏನ್ ಮಾಡ್ತಾರೆ ಜನರು, ಎಂಜಾಯ್ ಮಾಡಕ್ ಹೋಗ್ತಾರೆ, ಯಾವತ್ತೂ ಡಾನ್ಸ್ ಮಾಡ್ಬೇಕಂದ್ರೂ ಇಲ್ಲ ಒಂದೆರಡು ಪೆಗ್ ಹಾಕಿದ್ಮೇಲೆ ನಾನು ಶುರು ಮಾಡ್ಕೊಳ್ಳೋದು. ಯಾರು ಓಪನ್ ಆಗಿ ಮಾತಾಡ್ಬೇಕು ಇಲ್ಲ ನನ್ನ ಮನಸ್ಸಿನ ವಿಷಯ ಮಾತಾಡ್ಬೇಕು ಅಂದ್ರೆ ಇಲ್ಲ ಒಂದೆರಡು ಪೆಗ್ ಹಾಕಿದ್ಮೇಲೆ ಸರಿ ಹೋಗುತ್ತೆ. ನನಗೆ ಈ ಲಾಜಿಕ್ ಯಾವತ್ತೂ ಅರ್ಥ ಆಗಿಲ್ಲ, ಟು ಬಿ ವೆರಿ ಆನೆಸ್ಟ್. ಯಾಕಂದ್ರೆ ಲೈಫ್ ಇಟ್ ಸೆಲ್ಫ್ ಶುಡ್ ಬಿ ಅನ್ ಓಪನ್ ಬುಕ್. ನಾವು ಅದನ್ನ ಇಂಟಾಕ್ಸಿಕೇಶನ್ ಮಾಡಿ ಆಮೇಲೆ ನಾವು ಆ ಝೋನ್ಗೆ ಬಂದು ನಾವು ನಮ್ಮ ಮನಸ್ಸಿನ ವಿಷಯಗಳನ್ನ ಓಪನ್ ಮಾಡ್ತೀವಿ, ಇಲ್ಲ ನಾವು ಮನ್ಸು ಬಿಚ್ಚಿ ಕುಣಿತೀವಿ ಅಂದ್ರೆ ಐ ಡೋಂಟ್ ನೋ ವಾಟ್ ಇಸ್ ದಟ್ ಲಾಜಿಕ್. ಟು ಬಿ ವೆರಿ ಆನೆಸ್ಟ್, ನನಗಂತೂ ಈ ಲಾಜಿಕ್ ಅರ್ಥ ಆಗ್ಲಿಲ್ಲ, ಈ ಸೈಕಾಲಜಿ ಏನಂತ ನನಗೆ ಅರ್ಥ ಆಗ್ಲಿಲ್ಲ. ಬಿಕಾಸ್ ಐ ಆಲ್ವೇಸ್ ಬಿಲೀವ್ ನಾವು ನಮ್ಮ ಲೈಫಲ್ಲಿ ನಾವು ಹೇಗಿದ್ದೀವಿ, ನಮ್ಮ ಎಲ್ಲ ಸೆನ್ಸಸ್ ಹಿಡ್ಕೊಂಡು ನಾವು ಹೇಗೆ ಎಂಜಾಯ್ ಮಾಡಬೇಕು, ಆಕ್ಚುಲಿ ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ನನ್ನ ಲೈಫಿನ ಅರ್ಥನೇ ಅದು. ಬಿಕಾಸ್ ಐ ಡೋಂಟ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ಆರ್ ಐ ಡೋಂಟ್ ಸೇ ದಟ್ ನನಗೆ ಇಷ್ಟು ಕುಡಿದ್ಮೇಲೆ ನಾನು ಓಪನ್ ಅಪ್ ಆಗೋದು ಇಲ್ಲ ಇಷ್ಟು ಮಾಡಿದ್ಮೇಲೆ ನಾನು ಆರಾಮಾಗಿ ಕುಣಿತೀನಿ. ನೋ, ಲೈಫ್ ಇಟ್ ಸೆಲ್ಫ್ ಇಸ್ ಅ ಹೈ ಅಲ್ವಾ. ಆ ಲೈಫಲ್ಲೇನೆ ಒಂದು ನಶೆ ಇದೆ. ಆ ನಶೆನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ನೀವು ನಶೆಯಲ್ಲಿ ಹೋಗಿ ನಿಮ್ಮ ಆ ಲೆವೆಲ್ಗೆ ಬಂದ ಮೇಲೆ ನೀವು ಎಂಜಾಯ್ ಮಾಡ್ತೀರಾ ಅಂದ್ರೆ, ನನ್ನ ಪ್ರಕಾರ ಆ ತಪ್ಪು ಸರಿಗಿಂತನೂ ಆ ಲಾಜಿಕ್ ಸರಿ, ಆ ಲಾಜಿಕ್ ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಲೈಫ್ನ ನಿಜವಾಗ್ಲೂ ಬ್ಯೂಟಿಫುಲ್ ಅಂತ ಅರ್ಥ ಮಾಡ್ಕೊಂಡ್ರೆ, ಇಲ್ಲ ಲೈಫ್ ನಿಜವಾಗ್ಲೂ ಅದರಲ್ಲೇ ಆದಂಥ ಒಂದು ನಶೆ ಇದೆ. ನೇಚರಲ್ಲಿ ಒಂದು ನಶೆ ಇದೆ, ಮ್ಯೂಸಿಕಲ್ಲಿ ಒಂದು ನಶೆ ಇದೆ. ನಾವು ಜಸ್ಟ್ ಮನೇಲಿ ಒಬ್ಬರೇ ಇದ್ರೂ ಅದರಲ್ಲೂ ಒಂದು ನಶೆ ಇದೆ. ಆ ನಶೆನ ನಾವು ರಿಯಲ್ ಲೈಫಲ್ಲಿ ಹಾಗೇನೆ ನಮ್ಮ ಈ ಎನ್ವೈರ್ಮೆಂಟಿಂದ ಸವಿಬೇಕು ಆ ನಶೆನ, ಇಲ್ಲ ನಮ್ಮ ನೇಚರಿಂದ ಸವಿಬೇಕು, ಇಲ್ಲ ಏನು ಹೇಳ್ತಾರೆ ನಾವಿರೋ ಒಂದು ರೀತಿಯಿಂದ ನಮ್ಮ ಥಾಟ್ಸಿಂದ ನಾವು ಆ ನಶೆನ ಸವಿಬೇಕು. ಹಾಗಂತ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು, ಈ ಸಿಗರೆಟ್ಟು, ಆಲ್ಕೋಹಾಲು, ಇಲ್ಲ ಈ ಅನ್ವಾಂಟೆಡ್ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು, ಸಬ್ಸ್ಟೆನ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಲೈಫ್ ಎಂಜಾಯ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ನಮ್ಮಷ್ಟು ದೊಡ್ಡರು ಯಾರೂ ಇಲ್ಲ. ನಮ್ಮಷ್ಟು ಆ ಮೂರ್ಖರು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಯಾರೂ ಇಲ್ಲ. ಬಿಕಾಸ್ ಲೈಫ್ ಇಟ್ ಸೆಲ್ಫ್ ಇಸ್ ಆನ್ ಹೈ, ಲೈಫ್ ಇಟ್ ಸೆಲ್ಫ್ ಇಸ್ ಬ್ಯೂಟಿಫುಲ್. ಸೊ ಯು ರಿಯಲಿ ಡೋಂಟ್ ವಾಂಟ್ ಟು ಇಂಟಾಕ್ಸಿಕೇಟ್ ಯುವರ್ ಸೆಲ್ಫ್ ಟು ಫೀಲ್ ದ ಬ್ಯೂಟಿ ಆಫ್ ಲೈಫ್. ಸೊ ಫಾರ್ ಮೀ the concept of going to a party was always about music and dance, and always about the environment. ಆ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಎಲ್ಲೋ ಒಂದ್ ಕಡೆ ಉಳಿತು, ಆದ್ರೆ ಎನ್ವೈರ್ಮೆಂಟ್ ಬದಲಾಗ್ತಾ ಹೋಯ್ತು. ಸೊ ಎನ್ವೈರ್ಮೆಂಟ್ ಅಲ್ಲಿ ಏನೋ ಗೊತ್ತಿಲ್ಲಪ್ಪ, ನನಗಂತೂ ಆ ಎನ್ವೈರ್ಮೆಂಟ್ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಬರ್ತಾ 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 ನಾನು ಪಾರ್ಟಿಗಳು ಹೋಗೋದೇ ಕಮ್ಮಿ ಮಾಡ್ಬಿಡ್ತೀನಿ. ಬಟ್ ಕೆಲವು ಲಾಂಚ್ ಪಾರ್ಟೀಸ್ ಕರೀತಾರೆ, ಬಿಕಾಸ್ ಬೀಯಿಂಗ್ ಅನ್ ಆಕ್ಟರ್, ಒಂದು ಸೆಲೆಬ್ರಿಟಿಗೆ ಅಂತ ಸ್ಪೆಷಲ್ ಇನ್ವೈಟ್ಸ್ ಬರುತ್ತೆ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಲಾಂಚ್ ಮಾಡಿದ್ರೆ, ಇಲ್ಲ ಪಬ್ಸ್ಗಳು ಲಾಂಚ್ ಮಾಡಿದ್ರೆ ಎಲ್ಲದಕ್ಕೂ ನಮಗೆ ಕರೀತಾರೆ. ಹಾಗಂತ ನಾನು ಎಲ್ಲ ಪಾರ್ಟಿಗೂ ಹೋಗ್ತೀನಿ ಅಂತಲ್ಲ. ಯಾವುದನ್ನ ನನಗೆ ಇಷ್ಟ ಆಗಬೇಕು, ಈ ಜಾಗಕ್ಕೆ ಹೋಗಬೇಕು, ಈ ಜಾಗದ ಊಟ ನಾನು ಸವಿಬೇಕು, ಈ ಜಾಗದ ಎನ್ವೈರ್ಮೆಂಟ್ ಆಂಬಿಯನ್ಸ್ನ ನಾನು ಸವಿಬೇಕು ಅಂತ ಬಂದಾಗ ಡೆಫಿನೆಟ್ಲಿ ನಾನು ಅಂತ ಜಾಗನ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಸ್ಪೆಷಲಿ ನಾನು ಸೆಲೆಕ್ಟ್ ಮಾಡೋ ಜಾಗ ಏನಾಗಿರ್ಬೇಕು ಅಂದರೆ, ಮನೆಯಿಂದ ಸ್ವಲ್ಪ ಅಟ್ಲೀಸ್ಟ್ ಹತ್ರದಲ್ಲಿರಬೇಕು. ತೀರಾ ಹತ್ರ ಅಂತನೂ ಅಲ್ಲ, ಸ್ವಲ್ಪ ಹತ್ರದಲ್ಲಿ. ಯಾಕಂದರೆ ನನಗೆ ತೀರಾ ದೂರ ಹೋಗೋಕ್ಕೆ ನನಗೆ ಇಷ್ಟ ಆಗಲ್ಲ. ಒಂದು ಪಾರ್ಟಿ, ಒಂದು ಲಾಂಚ್ ಪಾರ್ಟಿ ಫ್ರೀ ಆಗೆಲ್ಲ ಸಿಗುತ್ತೆ ಅಂತ ನಾನು ಎಲ್ಲೇ ಇದ್ರೂ ಹೋಗ್ತೀನಿ ಅಂತಲ್ಲ, ನನಗೇನೆ ಅದು ಅನ್ನಿಸ್ಬೇಕು. ಅಫ್ಕೋರ್ಸ್ ಆಸ್ ಎ ಸೆಲೆಬ್ರಿಟಿ ನಮಗೆ ಎಲ್ಲಾನು ಯಾವುದು ನಾವು ಪೇ ಮಾಡ್ಬೇಕಂತಿರಲ್ಲ. ಸೊ ದೇ ಗಿವ್ ಅಸ್ ಎವ್ರಿಥಿಂಗ್ ಆಸ್ ಅ ಕಾಂಪ್ಲಿಮೆಂಟ್. ಅದೊಂದು ಸೆಲೆಬ್ರಿಟಿ ಲೈಫ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಟ್ ಅಗೇನ್ ಯು ಶುಡ್ ಎಕ್ಸಾಕ್ಟ್ಲಿ ನೋ ನನಗೆ ಇಷ್ಟ ಆಗಿದ್ದ ಜಾಗಕ್ಕೆ ಮಾತ್ರ ನಾನು ಹೋಗ್ತೀನಿ. ಹೋಗಿ ಹತ್ರದಲ್ಲಿದ್ದರೆ, ಸೊ ದಟ್ ತುಂಬ ಟ್ರಾಫಿಕಲ್ಲಿ ಇರೋದಕ್ಕೂ ನನಗೆ ಇಷ್ಟ ಇಲ್ಲ. ಗಾಡಿ ಓಡಿಸ್ಕೊಂಡು ಟಯರ್ಡ್ ಆಗಿ ಮತ್ತೇನು ಪ್ರಯೋಜನ. ಸೊ ಹಾಗಾಗಿ ಐ ಸೆಲೆಕ್ಟ್ ಯಾವ ಪಾರ್ಟಿಗೆ ಹೋಗಬೇಕು, ಆ ಪಾರ್ಟಿಯಲ್ಲಿ ಹೋಗ್ತೀನಿ, ಎಂಜಾಯ್ ಮಾಡ್ತೀನಿ, ಊಟ ತಿಂತೀನಿ, ಚೆನ್ನಾಗಿ ಊಟ ಮಾಡ್ತೀನಿ, ಮಾಡಿ ಅಲ್ಲಿ ಮ್ಯೂಸಿಕ್ ಇದ್ರೆ ಮ್ಯೂಸಿಕ್ ಕೇಳಿಸ್ಕೊಳ್ತೀನಿ, ಡ್ಯಾನ್ಸ್ ಮಾಡೋಕ್ಕಾದ್ರೆ ಡ್ಯಾನ್ಸ್ ಮಾಡ್ತೀನಿ. ಹಾಗೆ
ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತೀನಿ. ಹಾಗೆ ನಂದೊಂದು ಟೈಮ್ ಲಿಮಿಟ್ ಇದೆ. ನಾನು ತೀರಾ ರಾತ್ರಿ ತನಕ ನಾನು ಪಾರ್ಟಿ ಗಿಟಿ ಅಂತ ಹೋಗಲ್ಲ. ಯಾಕಂದರೆ ನಂದೊಂದು ಅಭ್ಯಾಸ ನಾನು ಮಾಡ್ಕೊಂಡಿದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿರುವಾಗ 20s 30s ಕೆಲವು ಮಿಸ್ಟೇಕ್ಸ್ಗಳು ನಾವು ಮಾಡಿದ್ದೀವಿ. ಲೇಟ್ ನೈಟ್ ಪಾರ್ಟೀಸ್ ಮಾಡೋದು, ಇಲ್ಲ ಲೇಟ್ ನೈಟ್ ಡಿನ್ನರ್ ಮಾಡೋದು. ಆ್ಯಕ್ಚುಲಿ ಅದು ದೇಹಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ನನ್ನ ಲೈಫ್ ಸ್ಟೈಲ್ನ ನಾನು ಬದಲಾಯಿಸ್ಕೊಂಡೆ. ನಾನು ಹೋದ್ರೂ ಒಂದು 10:30 ಒಳಗೆ ನಾನು ಬಂದ್ಬಿಡ್ತೀನಿ. ಮ್ಯಾಕ್ಸಿಮಮ್ ಅಕಸ್ಮಾತ್ ಲೇಟ್ ಆಯಿತು ಅಂದ್ರೆ 11 ಅಷ್ಟು ಒಳಗೆ ಬಂದ್ಬಿಡ್ತೀನಿ. ಬಟ್ ಅಲ್ಲಿರುವಾಗ ಡಿನ್ನರ್ ನಾನು ತುಂಬ ಬೇಗ ಮಾಡಿಬಿಡ್ತೀನಿ. ಅರೌಂಡ್ ಬೇಗನೆ ಹೋಗ್ತೀನಿ ಪಾರ್ಟಿಗೆ. ಯೂಶಲಿ ಪಾರ್ಟೀಸ್ಗೆ ಎಲ್ಲರೂ 10 ಗಂಟೆ ಮೇಲೆ ಬರ್ತಾರೆ, ಬಟ್ ನಾನು ಆ ಥರ ಮಾಡಲ್ಲ. ನಾನು ಫಸ್ಟೇ ಕೇಳ್ಬಿಡ್ತೀನಿ ಪಾರ್ಟಿ ಎಷ್ಟು ಗಂಟೆಗೆ ಶುರು ಆಗುತ್ತೆ. ಅಕಸ್ಮಾತ್ 7 ಗಂಟೆ ಮೇಲೆ ಶುರು ಆಗುತ್ತೆ ಅಂದರೆ ಒಂದು 7:30-8 ಗಂಟೆಗೆ ಹೋಗ್ಬಿಡ್ತೀನಿ. ಹೋಗಿ ಇಮಿಡಿಯೇಟ್ ಆಗಿ ಅಲ್ಲಿ ಏನು ಊಟ ಇರುತ್ತೋ ಅದನ್ನು ತಿಂದು ಫಸ್ಟ್ ನಾನು ಊಟ ತಿಂದ್ಬಿಡ್ತೀನಿ. ಊಟ ತಿಂದು ರಿಲ್ಯಾಕ್ಸ್ ಮಾಡಿ ಅಲ್ಲಿ ಏನು ಆಂಬಿಯನ್ಸ್ ಇದೆ, ಯಾರ್ಯಾರು ಗೆಸ್ಟ್ ಇದ್ದಾರೆ ಅವ್ರದ್ದೆಲ್ಲ ಮೀಟ್ ಮಾಡಿ ಖುಷಿಯಿಂದ ಎಂಜಾಯ್ ಮಾಡಿ ವಾಪಸ್ ಬರ್ತೀನಿ. ಸೊ ದ್ಯಾಟ್ ಐ ಗೆಟ್ ಮೈ ಗುಡ್ ಸ್ಲೀಪ್. ನನಗೆ 8 hours ಸ್ಲೀಪ್ ತುಂಬ ಮುಖ್ಯ. ತುಂಬ ಲೇಟ್ ಮಾಡ್ಕೊಂಡು ಹೋಗಿ ತುಂಬ ಲೇಟ್ ಮಾಡ್ಕೊಂಡು ವಾಪಸ್ ಬಂದು ಲೇಟಾಗಿ ಮಲಗಿದ್ರೆ ನಿದ್ದೆ ಸರಿ ಆಗಲ್ಲ. ಯಾಕಂದರೆ ನನಗೆ ನಾನು ಇವೆಲ್ಲ ನೋಡಿದಾಗ ಈ ನನ್ನ ಇಷ್ಟು ವರ್ಷದಲ್ಲಿ ನಾನು ಇರುವಾಗ ನಾನು ಏನು ಅಬ್ಸರ್ವ್ ಮಾಡಿರೋದಂದ್ರೆ ಲೈಫಲ್ಲಿ ಹೆಲ್ತ್ಗಿಂತ ಮುಖ್ಯ ಬೇರೆ ಏನೂ ಇಲ್ಲ. ಹೆಲ್ತ್ ಇದ್ರೇನೆ ನಾವು ಇಲ್ಲೆಲ್ಲ ಮಾಡೋಕ್ಕಾಗೋದು. ಇದೂ ಅಷ್ಟೇ ವೆರಿ ಸಿಂಪಲ್ ವಿಷಯ, ನಮ್ಗೆಲ್ರಿಗೂ ಈ ವಿಷಯಗಳು ಗೊತ್ತು. ಬಟ್ ಆದ್ರೂ ನಾವೆಲ್ಲೋ ಒಂದು ಕಡೆ ಹೆಲ್ತ್ನ ಕಾಂಪ್ರಮೈಸ್ ಮಾಡ್ತೀವಿ. ಸೊ ಅದನ್ನ ನಾನು ತುಂಬ ಸ್ಟ್ರಿಕ್ಟಾಗಿ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ. ದಟ್ ಯಾವ ಕಾರಣಕ್ಕೂ ನಾನು ಕಾಂಪ್ರಮೈಸ್ ಮಾಡಲ್ಲ ಹೆಲ್ತು. ಸೊ ಒಂದೊಂದ್ಸರಿ ಹೌದು ಲೇಟ್ ಆಗುತ್ತೆ, ಏನು ಹೇಳ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಒಂದೊಂದ್ಸರಿ ಲೇಟ್ ಆಗುತ್ತೆ. ಬಟ್ ಅಂದ್ರೂ ಐ ಟ್ರೈ ಮೈ ಬೆಸ್ಟ್ ದಟ್ ಅದನ್ನ ರಿಪೀಟ್ ಮಾಡದೇ ಇರೋ ಥರ ನಾನು ನೋಡ್ಕೊತೀನಿ. ಹಂಗಂತ ನಾನು ಲೇಟೇ ಮಾಡಿಲ್ಲ, ಇಲ್ಲ ಲೇಟೇ ಮಲಗಿಲ್ಲ ಅಂತಲ್ಲ, ಮಲಗಿದ್ದೀನಿ, ಲೇಟಾಗಿ ಊಟನೂ ಮಾಡಿದ್ದೀನಿ. ಬಟ್ ಅಗೇನ್ ದಟ್ ಈಸ್ ವೆರಿ ರೇರ್. ಆದಷ್ಟು ನಾನು ಲೇಟಾಗಿ ಮಾಡಬಾರ್ದು ಅನ್ನೋದನ್ನ ನಾನು ನೋಡ್ಕೊತೀನಿ. ಸೊ ಆ ಥರ ನನ್ನ ಲೈಫ್ ಸ್ಟೈಲ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಹೋಪ್ ಇಟ್ ನೀವು ಆ ಥರ ಒಂದು ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ. ಆ ಥರ ಇದ್ದರೆ ನಿಜವಾಗ್ಲೂ ನೀವು ಒಂದು ಚೇಂಜಸ್ ನಿಮ್ಮ ಲೈಫಲ್ಲಿ ನೋಡ್ತೀರಾ, ನಿಮ್ಮ ದೇಹದಲ್ಲಿ ಆ ಚೇಂಜಸ್ ನೋಡ್ತೀರಾ, ನಿಮ್ಮ ಮಾನಸಿಕ ಒಂದು ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಲ್ಲ, ಮೆಂಟಲಿನೂ ತುಂಬ ಫ್ರೆಶ್ ಆಗಿರ್ತೀರಾ. ಮೆಂಟಲಿನೂ ನಿಮಗೆ ಒಂಥರ ರಿಜುವಿನೇಷನ್ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಬೆಟರ್ ಥಿಂಗ್ಸ್, ಯು ವಿಲ್ ಥಿಂಕ್ ಬೆಟರ್. ಸೊ ಆ ಥರ ಒಂದು ಪ್ರಾಸೆಸ್ ನಾನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅದಲ್ಲದೇನು ಎಷ್ಟೊಂದು ಸರಿ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ನನಗೆ ತುಂಬಾ ಕಡಿಮೆ ಫ್ರೆಂಡ್ಸ್ ಇದ್ದಾರೆ. ನಿಜ ಹೇಳೋಕೋದ್ರೆ ನನ್ನ ಐ ಕ್ಯಾನ್ ಕೌಂಟ್ ಇಟ್ ಆನ್ ಮೈ ಫಿಂಗರ್ಸ್ ಅಂತ ಹೇಳ್ತಾರಲ್ಲ, ಅಷ್ಟೇ ಫ್ರೆಂಡ್ಸ್ ಇರೋದು ನನಗೆ. ಒಂದು 3-4 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಕ್ಲೋಸೆಸ್ಟ್ ಫ್ರೆಂಡು ತುಂಬಾ ಕ್ಲೋಸ್ ಅಂತ ಬಂದರೆ ನಾನು 25 ವರ್ಷದ ಹಿಂದೆ ಯಾವ ಫ್ರೆಂಡ್ಸ್ ನಾನು ಮಾಡಿದ್ದೀನಲ್ಲ ಅವರೇ ಇವಾಗ ತನಕನೂ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸು. ಅವ್ರ ಜೊತೆ ನಾನು ಡೈಲಿ ಏನು ಮಾತಾಡಲ್ಲ. ಇನ್ಫ್ಯಾಕ್ಟ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ 3 ಜನ ಇದ್ದಾರೆ. ಅವ್ರೆಲ್ಲರೂ ಇಂಡಿಯಾದ ಹೊರಗಿದ್ದಾರೆ. ಬಟ್ ಆದ್ರೂ ವಿ ಮೇಕ್ ಇಟ್ ಅ ಪಾಯಿಂಟ್, ನಮ್ದೊಂದು ಗ್ರೂಪ್ ಇದೆ ವಾಟ್ಸ್ಆ್ಯಪಲ್ಲಿ, ವಿ ಮೇಕ್ ಇಟ್ ಅ ಪಾಯಿಂಟ್ ದಟ್ ವಿ ಅಪ್ಡೇಟ್ ಅಬೌಟ್ ಅವರ್ ಲೈಫ್ಸ್. ಏನೇ ಇದ್ರೂ ನಾವು ವಿಚಾರಿಸ್ಕೊಳ್ತೀವಿ. ಪ್ಲಸ್ ಯಾವತ್ತೇ ಫೋನ್ ಮಾಡಿದ್ರು ಅನ್ಸೋದೇ ಇಲ್ಲ ದಟ್ ನಾವು ಇಷ್ಟು ದೂರ ಇದ್ರೂ ಆ ಒಂದು ಬಾಂಡಿಂಗ್ ನಾವು ಯಾವತ್ತೂ ಬಿಟ್ಟಿಲ್ಲ. ಸೊ ನಾನು ಹೇಗೆ ಅಂದರೆ I don't believe in quantity of friends. I always believe quality of friends. Quality is very important than quantity. They say, ಎಂಥ ಫ್ರೆಂಡ್ಸ್ ನಿಮ್ಮ ಲೈಫಲ್ಲಿ ಇದ್ದಾರೆ, ಎಂಥ ಒಳ್ಳೆ ಜನ ನಿಮ್ಮ ಲೈಫಲ್ಲಿ ಇದ್ದಾರೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಷ್ಟು ಜನ ನಿನ್ನ ಲೈಫಲ್ಲಿ ಇದ್ದಾರೆ. ಸೊ ನನಗೆ ಒಂದು 100 ಜನ ನನ್ನ ಲೈಫಲ್ಲಿದ್ದು ಎಲ್ಲರೂ ಫ್ರೆಂಡ್ಸು. ಕೆಲವು ಸರಿ ನಾವೆಲ್ಲ ಹೇಳ್ತೀವಲ್ಲ, ಯಾರನ್ನ ನಾವು ಮೀಟ್ ಮಾಡಿದ್ರು ಒಂದು 5 ನಿಮಿಷ ಮಾತಾಡಿದ್ರು ಈಸ್ ಮೈ ಫ್ರೆಂಡ್ ಅಂತ ಹೇಳ್ತೀವಿ. ದಟ್ ಈಸ್ ಸೋ ಸ್ಟೂಪಿಡ್. ಹೌ ಕೆನ್ ಎನಿಬಡಿ ಬಿಕಮ್ 5 minutes ಅಲ್ಲಿ ಫ್ರೆಂಡ್ ಆಗೋಕ್ಕಾಗಲ್ಲ ಯಾರೂ. ನಿಜ ಹೇಳೋಕೋದ್ರೆ ಯಾವುದೇ ರಿಲೇಶನ್ಶಿಪ್ಪು 5-10 ನಿಮಿಷದಲ್ಲಿ ನಾವು ತಿಳ್ಕೊಳಕ್ಕಾಗಲ್ಲ. ಸೊ ನನಗೆ ಕೆಲವ್ರು ಹೇಳ್ತಾರಲ್ಲ ದಟ್ ಇಲ್ಲೇ ಎಲ್ಲೋ ಮೀಟ್ ಮಾಡಿದಾಗ, ಯಾರನ್ನ ಸಿಕ್ಕಿದಾಗ, ಒಂದು ಸ್ಟ್ರೇಂಜರೇ ಸಿಕ್ಕಿದಾಗ, ಯಾರೋ ನಮ್ಗೆ ಗೊತ್ತಿಲ್ದಿರೋ ವ್ಯಕ್ತಿನೇ ಸಿಕ್ಕಿದಾಗ ನಾವು ಒಂದು 5-10 ನಿಮಿಷ ಮಾತಾಡ್ಬಿಟ್ಟು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಯಾರನ್ನ ಕೇಳಿದಾಗ ಈಸ್ ಮೈ ಫ್ರೆಂಡ್, ನಾನು ಐ ಮೆಟ್ ಹಿಮ್ ಹಿಯರ್, ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಬಟ್ what is really good? Do you know what is good about that person? Do you know what is bad about that person?
ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತೇ ಇರಲ್ಲ. ನಾವು ಒಂದು 5-4 ನಿಮಿಷದಲ್ಲಿ ಏನ್ ಕಾನ್ವರ್ಸೇಷನ್ ಮಾಡೋಕ್ಕಾಗುತ್ತೆ? ಮೇಜಾರಿಟಿ ಆಫ್ ಕಾನ್ವರ್ಸೇಷನ್ ನಿಮ್ ಹೆಸರೇನು, ನೀವ್ ಎಲ್ಲಿಂದ ಬಂದಿದ್ದೀರಾ, ಯಾವ ಊರ್ ನಿಮ್ದು, ಬೈ ಚಾನ್ಸ್ ನಮ್ ಊರು ಸೇಮ್ ಇದ್ರೆ ಅಲ್ಲೊಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಅವಾಗ ನಾವು ನಮ್ಮ ಊರ್ ಬಗ್ಗೆ ಮಾತಾಡ್ತೀವಿ, ನಾವ್ ಅಲ್ಲಿ ಏನ್ ಮಾಡ್ತಿದ್ವಿ, ಇಲ್ಲ ಸ್ಕೂಲ್ ಬಗ್ಗೆ ಮಾತಾಡ್ಬೋದು, ಇಲ್ಲ ಕಾಲೇಜ್ ಬಗ್ಗೆ ಮಾತಾಡ್ಬೋದು, ಇಲ್ಲ ನಾವ್ ಇದ್ದಿದ್ ಜಾಗ, ಇವಾಗ ನಾವ್ ಒಂದ್ ಪಾರ್ಟಿಗೆ ಹೋಗಿದ್ರೆ ಆ ಪಾರ್ಟಿಯಲ್ಲಿ ಏನ್ ಇಷ್ಟ ಅದ್ರ ಬಗ್ಗೆ ಮಾತಾಡ್ಬೋದು. ಬಟ್ ಡೆಫಿನೆಟ್ಲಿ ಯಾರನ್ನು ನಾವು 5-10 ನಿಮಿಷದಲ್ಲಿ ಅಳಿಯಕ್ಕಾಗಲ್ಲ. ಅಂಡ್ 5-10 ನಿಮಿಷದಲ್ಲಿ ಒಂದು ಫ್ರೆಂಡ್ಶಿಪ್ ನಾವು ಮಾಡ್ಕೊಳಕ್ಕಾಗಲ್ಲ. ಫ್ರೆಂಡ್ಶಿಪ್ ಇಸ್ ಅ ವೆರಿ ವೆರಿ ಡಿಫ್ರೆಂಟ್ ಬಾಂಡ್ ಅಲ್ವಾ? ಸೊ ಆ ಬಾಂಡ್ಗೆ ಟೈಮ್ ತಗೊಳುತ್ತೆ. ಫ್ರೆಂಡ್ಶಿಪ್ ಅಲ್ಲದೇನು ಯಾವುದೇ ರಿಲೇಶನ್ಶಿಪ್ ಇರಲಿ, ಎಲ್ಲ ರಿಲೇಶನ್ಶಿಪ್ಗೂ ಟೈಮ್ ತಗೊಳುತ್ತೆ. ನಾವು ಆ ಟೈಮ್ ಕೊಡ್ಲೇಬೇಕು. ಯಾವುದನ್ನು ನಾವು ಓವರ್ ನೈಟ್ ತಿಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಲೈಫಲ್ಲಿ ತುಂಬಾನೇ ಕೆಲವು ಫ್ರೆಂಡ್ಸ್ ಇದ್ದಾರೆ, ಒಂದು 5-6 ಫ್ರೆಂಡ್ಸ್ ಇರ್ಬೋದು. ಅದರಲ್ಲೂ ತುಂಬಾ ಕ್ಲೋಸೆಸ್ಟ್ ಅಂದ್ರೆ ಒಂದು ಇಬ್ರು ಜನ ಇರ್ಬೋದು ಅಷ್ಟೇನೆ. ಸೊ ಇನ್ನೊಂದೇನಂದ್ರೆ ನಾನು ತುಂಬಾ ಇಂಡಿಪೆಂಡೆಂಟ್ ಪರ್ಸನ್ ಇರೋದ್ರಿಂದ ನಾನು ಇರೋದು ನನ್ನ ತಂದೆ ತಾಯಿ, ನನ್ನ ಎಂಟೈರ್ ಫ್ಯಾಮಿಲಿ ಸ್ವಲ್ಪನೇ ದೂರದಲ್ಲಿರ್ತಾರೆ. ಆದ್ರೆ ನಾನು ಒಂದು ಇಂಡಿಪೆಂಡೆಂಟ್ ಲೈಫಲ್ಲಿ ಇದ್ದೀನಿ. ಐ ಲಿವ್ ಅಲೋನ್. ನಾನು ಒಬ್ಳೆ ನನ್ನ ಲೈಫ್ನ ನೋಡ್ಕೊತೀನಿ. ಪ್ರತಿಯೊಂದು ಕೆಲಸನೂ, ಒಂದು ಮನೆ ಹೆಲ್ಪ್, ಕೆಲ್ಸದವ್ರು ಇಲ್ದೇನು ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಏನು ಕಲ್ತ್ಕೊಂಡಿರೋದಂದ್ರೆ ನಮ್ಮ ಕೆಲಸ ನಾವು ಮಾಡಬೇಕು. ನಾನೇನು ದೊಡ್ಡ ಬಂಗ್ಲೋ ಇಟ್ಕೊಂಡಿಲ್ಲ, ಇಲ್ಲ ನಾನು ಒಂದು ದೊಡ್ಡ ಪ್ಯಾಲೇಸ್ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಒಂದು ಚಿಕ್ಕ ಮನೇನ ನಾವು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಮತ್ತೆ ನಾವು ಏನು ಪ್ರಯೋಜನ? ನನ್ನ ಪ್ರಕಾರ ನಮ್ಮ ಇಂಡಿಯನ್ ವೇ ಆಫ್ ಕ್ಲೀನಿಂಗ್ ಇದೆಯಲ್ಲ, ಮನೆ ಗುಡಿಸೋದು, ಕೆಳಗೆ ಕುತ್ಕೊಂಡು ಒರೆಸೋದು, ಈಗೆಲ್ಲ ಮಾಪ್ ಬಂದಿದೆ. ಮಾಪ್ ಅಂತೂ ನಿಜವಾಗ್ಲೂ ನಿಮ್ಮ ಬ್ಯಾಕ್ಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ನನಗಂತೂ ಮಾಪ್ ಇಷ್ಟನೇ ಆಗಲ್ಲ. ಆದಷ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಬಟ್ಟೆನ ನೆನೆಸ್ಕೊಂಡು ಬಕೆಟಲ್ಲಿ ನೀರು ಹಾಕಿ ಅದಕ್ಕೆ ಫಿನೈಲ್ ಹಾಕಿ ನಾನಾಗೆ ಎಲ್ಲ ಒರೆಸ್ಕೊಂಡು ಹೋಗ್ತೀನಿ. ಬಿಕಾಸ್ ಐ ಲವ್ ಡೂಯಿಂಗ್ ಇಟ್. ನಾನು ಸೆಲೆಬ್ರಿಟಿ, ಅಶಿತಾ ಸೆಲೆಬ್ರಿಟಿ ಆದ್ರೂ ಏನಪ್ಪ ಮನೆ ಕೆಲಸ ಮಾಡ್ತಾರೆ, ಒಂದು ಕೆಲಸದವ್ರು ಇಟ್ಕೊಳ್ಳೋಷ್ಟು ಅವರಲ್ಲಿ ಕೆಪಾಸಿಟಿ ಇಲ್ವಾ? ನೋ, ನನ್ನ ಹತ್ರ ಎಲ್ಲ ಕೆಪಾಸಿಟಿನೂ ಇದೆ. ನಾನು ಅವ್ರಿಗೆ ಕೊಡೋ ಸಂಬಳನೂ ಕೊಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ನನಗನ್ಸುತ್ತೆ ದಟ್ ಇಂಥ ಏನ್ ಮಹಾ ದೊಡ್ಡ ಮನೆ. ನನಗೆ ಐ ಆಲ್ವೇಸ್ ಲವ್ ಟು ಲಿವ್ ಇನ್ ಅ ಸ್ಮಾಲ್ ಸ್ಪೇಸ್. ನನಗೆ ತೀರಾ ದೊಡ್ಡ ಮನೆಗಳು ಇಷ್ಟ ಇಲ್ಲ. ಹಾಗಂತ ನಾನು ಮನೆಗಳನ್ನ ಅಚೀವ್ ಮಾಡಬಾರ್ದಂತಲ್ಲ, ಆ ಲೆವೆಲ್ಗೆ ನಾನು ಕೆಲಸ ಮಾಡಬೇಕು. ನಾನು ಕೆಲಸ ಮಾಡಿ ಒಂದು ದೊಡ್ಡ ಮನೆನ ಕಟ್ಟಿಸ್ಕೊಂಡಿದ್ರು ನನಗೆಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಸ್ಪೇಸೇ ನನಗಿಷ್ಟ. ಮಿನಿಮಲಿಸ್ಟಿಕ್ ಲೈಫ್ ಅಂತ ಹೇಳ್ತಾರಲ್ಲ, ಎಷ್ಟು ಕಡಿಮೆ ವಸ್ತುಗಳು, ಎಷ್ಟು ಚಿಕ್ಕ ಸ್ಪೇಸು, ಮತ್ತೆ ಎಷ್ಟು ಮಿನಿಮಮ್ ಲೈಫಲ್ಲಿ ನೀವು ಇರ್ತಿರೋ ಅಷ್ಟು ಖುಷಿಯಾಗಿರ್ತಾರೆ ಅಂತೆ. ಸೊ ಹಾಗಾಗಿ ನಾನು ಒಂದು ಚಿಕ್ಕ ಮನೇಲಿದ್ದೀನಿ, ಖುಷಿಯಾಗಿರುತ್ತೆ, ಕೋಸಿ ಎನ್ವೈರ್ಮೆಂಟು, ಖುಷಿ ಆಗುತ್ತೆ ಇಂಥ ಮನೇಲಿರುವಾಗ. ಸೊ ಇಂಥ ಮನೇನು ನಾನು ಕೆಲಸವ್ರು ಕೊಟ್ಬಿಟ್ಟು ಕೆಲಸವ್ರ ಹತ್ರ ಕೆಲಸ ಮಾಡಿಸ್ಬೇಕಂದ್ರೆ ಮತ್ತೆ ನನ್ನ ವರ್ಕೌಟ್ ಏನಾಗುತ್ತೆ? ಅಫ್ಕೋರ್ಸ್ ನಾವು ಜಿಮ್ಗೆ ಹೋಗ್ತೀವಿ, ನಾವು ವಾಕಿಂಗ್ ಮಾಡ್ತೀವಿ, ಅದಲ್ಲದೇನು ನಮ್ಮ ಮನೆ ಕೆಲಸಗಳು ಮಾಡೋದು ನನಗೇನೋ ಅನ್ಸುತ್ತೆ ದ್ಯಾಟ್ ನಾನು ಬೆಳೆದಿರೋ ರೀತಿನೇ ಅಷ್ಟೇನೆ. ನನ್ನ ಮನೇಲೂ ಅಷ್ಟೇ, ನಾವು ಯಾವತ್ತೂ ನನ್ನ ಅಪ್ಪ ಅಮ್ಮನ ಜೊತೆ ಇರುವಾಗಲೂ ಅಷ್ಟೇ, ನಾನು ಯಾವತ್ತೂ ನಮ್ಮ ಲೈಫಲ್ಲೇ ನಾವು ನೋಡಿಲ್ಲ ದಟ್ ನಮ್ಮ ಮನೇಲಿ ಕೆಲಸದವ್ರು ಇಟ್ಕೊಂಡಿರೋದು. ನಮ್ಮ ಅಪ್ಪ ಅಮ್ಮ ಅದೇನು ಹೇಳೋದು, ಎಲ್ಲರೂ ನಾವು 3 ಜನ ಮಕ್ಕಳು, ಅಣ್ಣ ಅಕ್ಕ ನಾನು, ನಾವೆಲ್ಲರೂ ಹಂಚ್ಕೊಂಡು ಕೆಲಸ ಮಾಡ್ತಿದ್ವಿ. ನಮ್ಮ ಅಣ್ಣ ಹುಡುಗ ಆಗಿದ್ರಿಂದ ಸ್ವಲ್ಪ ಕಡಿಮೆ ಕೆಲಸ ಮಾಡ್ತಿದ್ದ, ಬಟ್ ಅದು ನನಗೆ ಯಾವತ್ತೂ ಕೋಪ ಬರ್ತಿತ್ತು. ಹುಡುಗ ಆದ್ರೆ ಏನಂತ ಎಲ್ಲ ಕೆಲಸನೂ ಮಾಡಬೇಕು ಅಂತ. ಹುಡುಗಿ ಎಷ್ಟು ಕೆಲಸ ಮಾಡ್ತಾನೋ ಅಷ್ಟೇ ಈಕ್ವಲೆಂಟ್ ಆಗಿ ಹುಡುಗನೂ ಕೆಲಸ ಮಾಡಬೇಕು. ಅದೊಂಚೂರು ಯಾವಾಗ್ಲೂ ತಕರಾರು ಇರ್ತಿತ್ತು ನನಗೆ ನನ್ನ ಮನೇಲಿ. ನಾನು ಒಬ್ಳೇ ಯಾವತ್ತೂ ಹೇಳ್ತಾ ಇದ್ದೀನಿ, ಏನಕ್ಕೆ ಅವನೇ ಯಾಕೆ ಕೆಲಸ ಮಾಡಬಾರ್ದು ಅಂತ. ಸೊ ಗೊತ್ತಲ್ವಾ, ತಂದೆ ತಾಯಿಗಳಿಗೆ, ಎಸ್ಪೆಷಲಿ ತಾಯಂದಿರಿಗೆ ಮಗ ಅಂದ್ರೆ ತುಂಬಾ ಒಂದು ಫೇವರಿಟಿಸಮ್. ನನಗೆ ಅವೆಲ್ಲ ಇಡಿಸ್ತಾ ಇರ್ಲಿಲ್ಲ. ಟು ಬಿ ವೆರಿ ಆನೆಸ್ಟ್, ನನ್ನ ಪ್ರಕಾರ ತಂದೆ ತಾಯಿ ಎಲ್ಲ ಮಕ್ಕಳು ನಾನು ಈಕ್ವಲ್ ಆಗಿ ನೋಡ್ಬೇಕು. ಹುಡುಗನೋ ಹುಡುಗಿನೋ ನೋ ಡಸಂಟ್ ಮ್ಯಾಟರ್. ಚಿಕ್ಕ ವಯಸ್ಸಿಂದ ಎಲ್ಲ ಕೆಲಸ ಎಲ್ರಿಗೂ ಬರಬೇಕು. ಎಲ್ಲೋ ಒಂದ್ ಕಡೆ ನಾವು ತಂದೆ ತಾಯಿಗಳು ಮಾಡೋ ಪ್ರಾಬ್ಲಮ್ಮೇ ಅದು. ಸ್ಪೆಷಲಿ ತಾಯಂದಿರೋ ಮಗ ಅಂದ್ರೆ ಆ ಮಗನ್ನ ಏನೋ ತುಂಬಾ ಪ್ರೀತಿಯಿಂದ ಬೆಳೆಸ್ಬಿಡ್ತಾರೆ. ಅದು ತೀರಾ ಒಂಥರ ಪ್ಯಾಂಪರ್ ಮಾಡ್ಬಿಟ್ಟು, ಅದಕ್ಕೇನೆ ಅವ್ರು ಆಮೇಲೆ ಅವ್ರ ಲೈಫಲ್ಲಿ ಮುಂದೆ ಹೋಗುವಾಗ ಒಂದು ಹೆಂಡತಿ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು, ಒಂದು ಗರ್ಲ್ ಫ್ರೆಂಡ್ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು, ಒಂದು ತಂಗಿ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು, ಅವೆಲ್ಲ ಗೊತ್ತೇ ಇರಲ್ಲ ಅವ್ರಿಗೆ. ನನ್ನ ಪ್ರಕಾರ ಹುಡುಗಂದಲ್ಲ ತಪ್ಪು, ತಂದೆ ತಾಯಿ ತಪ್ಪು, ಸ್ಪೆಷಲಿ ತಾಯಂದಿರ ತಪ್ಪು ಅಂತ ನಾನು ಹೇಳ್ತೀನಿ. ಪ್ಲೀಸ್ ಕಾಮೆಂಟ್ ಅಂತ ಹೇಳಿ, ಯಾಕಂದ್ರೆ ಎಷ್ಟೋ ಜನ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸೊ ಹಾಗಾಗಿ ನಮ್ಮ ಅಣ್ಣ ಕೆಲಸ ಮಾಡ್ತಿರ್ಲಿಲ್ಲ ಅಂದ್ರೆ, ಮಾಡ್ತಿದ್ದ ಇಲ್ಲ ಅಂತಲ್ಲ, ಬಟ್ ಆ ಲೆವೆಲ್ಗೆ ಮಾಡ್ತಿರ್ಲಿಲ್ಲ.
ಮಾಡ್ತಿರ್ಲಿಲ್ಲ ಅಂದಾಗ ನನಗೊಂಚೂರು ಕೋಪ ಬರ್ತಿತ್ತು. ಸೊ ಅವೆಲ್ಲ ಆರ್ಗ್ಯುಮೆಂಟ್ಸ್ ಎಲ್ಲ ಆಗ್ತಿತ್ತು. ಏನೂ ಮಾಡೋಕ್ಕಾಗಲ್ಲ. ಮನೇಲಿ ಒಬ್ರು ಒಂದು ನನ್ನಂತ ವ್ಯಕ್ತಿ ಒಬ್ರು ಸರಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಾನು ಏನಾದ್ರು ಹೇಳ್ಬಿಟ್ಟಾಗ ಸ್ವಲ್ಪ ಕಚ್ಚಿ ಬಿಚ್ಚಿ ಆಗೋದು ಇತ್ತು. ಬಟ್ ಇಟ್ಸ್ ಓಕೆ. ಬಟ್ ಹಾಗಂತ ನಾನು ನನ್ನ ಕೆಲಸ ಬಿಡ್ತಿರ್ಲಿಲ್ಲ. ನಮ್ಮ ಮನೇಲಿ ನಮ್ಮದೇ ರೂಮ್ ಅಂತ ಇದ್ದಿದ್ರೆ ನಾವು ನಮ್ಮ ರೂಮು ಕ್ಲೀನ್ ಮಾಡ್ತಿದ್ವಿ. ಹಾಲು ಕಿಚನ್ ಅಂತ ಬಂದಾಗ ಜನರಲಿ ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡಬೇಕು. ಸೊ ಅದೇ ಅಭ್ಯಾಸ ನನಗೂ ಬಂದಿದೆ. ಸೊ ನಾನು ಯಾವತ್ತೂ ನನ್ನ ಓನ್ ಮನೆ ಇದ್ರೂ ಯಾವುದೇ ಮನೆ ಇದ್ರೂ ನಾನು ಯಾವತ್ತೂ ಕೆಲಸದವ್ರು ಇಟ್ಕೊಂಡಿಲ್ಲ. ಸೊ ನಾನಾಗೆ ಕೆಲಸ ಮಾಡ್ತೀನಿ. ಯಾಕಂದ್ರೆ ನನಗೇನೋ ಖುಷಿ ಆಗುತ್ತೆ. ನನ್ನ ಮನೆ ನಾನು ಕ್ಲೀನ್ ಮಾಡಿದಾಗ, ನಾನಾಗೆ ಕ್ಲೀನ್ ಮಾಡಿದಾಗ, ನಾನಾಗೆ ಗುಡಿಸಿ ಒರೆಸಿದಾಗ, ನಾನಾಗೆ ಪಾತ್ರೆ ತೊಳೆದಾಗ ನನಗೇನೋ ಒಂಥರ ತೃಪ್ತಿ. ಒಂದು ಫಸ್ಟ್ ಆಫ್ ಆಲ್ ಹೆಡ್ ಟು ಟೋ ವರ್ಕೌಟ್ ಆಗುತ್ತೆ. ತಲೆಗಿಂದ ಹೇಳ್ತಾರ, ನನಗೆ ಅದು ಕನ್ನಡದಲ್ಲಿ ಹೇಗೆ ಆ ಸೆಂಟೆನ್ಸ್ ಬರ್ತಿಲ್ಲ, ಬಟ್ ಹೆಡ್ ಟು ಟೋ ವರ್ಕೌಟ್ ಆಗುತ್ತೆ. ಅದೊಂದು ಖುಷಿ ಆಗುತ್ತೆ. ಸೊ ಹಾಗಾಗಿ ಐ ರಿಯಲಿ ಎಂಜಾಯ್ ಡೂಯಿಂಗ್ ಆಲ್ ಆಫ್ ದೀಸ್ ಥಿಂಗ್ಸ್. ಸೊ ನನ್ನ ಮನೇಲಿ ಈ ಥರ ಎಲ್ಲ ಇದು ಮಾಡಿದಾಗ ದೆನ್ ಒಬ್ಳೇ ಇರ್ತೀನಿ. ಒಬ್ಳೇ ನನ್ನ ಲೈಫ್ನ ಎಂಜಾಯ್ ಮಾಡ್ತೀನಿ. ಒಬ್ಳೇ ಎಂಜಾಯ್ ಮಾಡೋದ್ ಜೊತೆನೂ ಒಂದು ನಾವ್ ಯಾವಾಗ್ಲೂ ಅರ್ಥ ಮಾಡ್ಕೊಬೇಕು, ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ. ನನ್ನ ಮೇಲೆ ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ. ನಾನು ಮಾಡೋ ಕೆಲಸಗಳ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ. ಒಬ್ಬರೇ ಇರ್ತೀವಂತ ಫ್ರೀಡಮ್ ಸಿಗೋದು, ಫ್ರೀಡಮ್ ಇದೆ ಅಂತ ಏನ್ ಬೇಕಾದ್ರೂ ಮಾಡೋದಲ್ಲ. ಅದ್ರಲ್ಲೂ ನಮ್ದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಹಾಕೊಬೇಕು. ನಾ ಹೇಳಿದ್ನಲ್ಲ, ನನ್ನ ಲೈಫಲ್ಲಿ ನಾನೇ ಹಾಕಿರೋ ಒಂದು ವ್ಯಾಲ್ಯೂಸು, ಎಥಿಕ್ಸು, ಇದು ನನ್ನ ಲೈಫಲ್ಲಿ ಯಾವತ್ತೂ ಯಾವುದೇ ಕಾರಣಕ್ಕೂ ನಾನು ಮೀರಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ತುಂಬ ಕಡಿಮೆ ಮಾಡ್ಕೊಂಡಿರ್ತೀನಿ. ತುಂಬಾ ಪಿಕ್ ಆ್ಯಂಡ್ ಚೂಸ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ನ. ಯಾವ ರೀತಿ ಜನ ನನ್ನ ಸರೌಂಡಿಂಗಲ್ಲಿ ಇರಬೇಕು, ಅವ್ರು ನನಗೆ ಇನ್ಫ್ಲೂಯೆನ್ಸ್ ಮಾಡ್ತಾರ, ಒಳ್ಳೆ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾರ, ಕೆಟ್ಟ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾರ. ಯಾವುದನ್ನ ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನಾನು ಅವರಿಂದ ದೂರ ಇರ್ತೀನಿ. ಅವ್ರಿಗೆ ಅಂತ ಏನು ಹೇಳಲ್ಲ, ಜಡ್ಜು ಮಾಡಲ್ಲ ಅವ್ರಿಗೆ, ಇಲ್ಲ ನನ್ನ ಒಪಿನಿಯನ್ನು ತಿಳಿಸಲ್ಲ, ಏನು ತಿಳಿಸಲ್ಲ, ಬಟ್ ದೂರ ಹೋಗ್ಬಿಡ್ತೀನಿ. ಸ್ಲೋಲಿ ಹೆಂಗಾಗುತ್ತೆ ಅಷ್ಟು ನಾನು ದೂರ ಹೋಗ್ಬಿಟ್ಟು ಎಷ್ಟಾಗುತ್ತೆ ಅಷ್ಟರಲ್ಲೇ ಇದ್ಬಿಡ್ತೀನಿ ನಾನು. ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಏನು ನೀನು ಇಷ್ಟೊಂದು ಲಾಂಚ್ ಪಾರ್ಟಿ ಹೋಗ್ತೀಯಾ, ಅದು ಇದಕ್ಕೆ ಹೋಗ್ತೀಯಾ, ಬಟ್ ನಮಗೆಲ್ಲ ಕರಿಯಲ್ಲ. ಯಾಕಂದರೆ ನೋಡಿ, ಕರಿಬೋದು, ಇಲ್ಲ ಅಂತಲ್ಲ, ಬಟ್ ಕರೆದಾಗ ಎಷ್ಟೊಂದು ಸಾರಿ ಪಾಪ ಅವ್ರುಗಳು ಬ್ಯುಸಿ ಇರ್ತಾರೆ. ಮತ್ತೆ ಎಷ್ಟೋ ಸರಿ ನಾನು ಕರೆದಾಗ ಅಯ್ಯೋ ಇವತ್ತು ಬರೋಕ್ಕಾಗಲ್ಲ, ಅವತ್ತು ಬರೋಕ್ಕಾಗಲ್ಲ. ಸೊ ಕೆಲವ್ರಿಗೆ ಏನಾಗುತ್ತೆ, ಡಿಪೆಂಡೆನ್ಸಿ ಬಂದ್ಬಿಡುತ್ತೆ. ಇವ್ರು ಬಂದಿಲ್ಲ ಅಂದರೆ ನಾನು ಇವತ್ತು ಹೋಗಬಾರ್ದು. ಬಟ್ ನಾನು ಆ ಥರ ಅಲ್ಲ. ನನಗೇನು ಅನ್ಸುತ್ತೆ ಅಂದರೆ, ಯಾರು ಬರ್ತಾರೋ ಬಿಡ್ತಾರೋ, ಇದು ನಿಮ್ಮ ಲೈಫು. ನಿಮ್ಮ ಲೈಫಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ, ನಿಮ್ಗೆ ಯಾರೋ ನಿಮ್ದು ಒಂದು ಪೊಸಿಷನ್ಗೆ ವ್ಯಾಲ್ಯೂ ಕೊಟ್ಬಿಟ್ಟು ಆ್ಯಸ್ ಎನ್ ಆ್ಯಕ್ಟ್ರೆಸ್ ನಿಮಗೆ ಕರೀತಿದ್ದಾರೆ ಅಂದರೆ ಈ ಆಪರ್ಚುನಿಟಿ ನಿಮ್ಮದು. ಹಾಗಂತ ನೀವು ಬೇರೆಯವ್ರಿಗೋಸ್ಕರ ಕಾಯ್ಕೊಂಡು ಕೂತು ಅವ್ರು ಬರಲಿಲ್ಲ ಅಂತ ನೀವು ಹೋಗದೇ ಇದ್ರೆ ನಿಮ್ಮ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊತೀರಾ. ಸೊ ಹಾಗಾಗಿ ನಾನು ಎಷ್ಟೋ ಸರಿ ನಾನು ಯಾರಿಗೋಸ್ಕರ ಕಾಯಲ್ಲ. ಕಾದು ನಾನು ಯಾವತ್ತೂ ಇವ್ರು ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದು ಅವೆಲ್ಲ ನನಗೇನೂ ಇಲ್ಲ. ಕರಿತೀನಿ, ಇಲ್ಲ ಅಂತಲ್ಲ. ಎಷ್ಟೋ ಸರಿ ನಾನು ಫೋನ್ ಎತ್ತು ಕರೆದಿದ್ದೀನಿ, ಅವ್ರು ಎಷ್ಟೊಂದು ಸರಿ ಇಲ್ಲ ಬರೋಕ್ಕಾಗಲ್ಲ ಅಂದಾಗ ನನಗೇನು ಬೇಜಾರೇನಾಗಲ್ಲ. ಎಷ್ಟೋ ಸರಿ ನಾನು ಅನ್ಕೊಂಡು ಇಲ್ಲ ದಟ್ ಯಾಕಪ್ಪ ಇವ್ರು ಕರೆದಾಗ ನೋಡು ಕೇಳ್ತಾರೆ ಕರೀರಿ ಅಂತ, ಬಟ್ ಕರೆದಾಗ ಬರೋಲ್ಲ. ಇಟ್ಸ್ ಓಕೆ, ಡಸಂಟ್ ಮ್ಯಾಟರ್. ಸಿ ಇಫ್ ಸಂಬಡಿ ರಿಯಲಿ ವಾಂಟ್ಸ್ ಟು ಕಮ್ ದೇ ವಿಲ್ ಕಮ್. ಬರಲೇಬೇಕು ಅಂತಿದ್ರು ಅವ್ರು ಬಂದೇ ಬರ್ತಾರೆ, ಬರೋಕ್ಕಾಗಲ್ವಾ, ನೋ ಪ್ರಾಬ್ಲಮ್. ಸೊ ಹಾಗಿರುವಾಗ ನಾನು ಯಾವತ್ತೂ ಲೈಫಲ್ಲಿ ಡಿಪೆಂಡೆಂಟ್ ಆಗಿರಲಿಲ್ಲ. ಹಾಗಂತ ನನಗೆ ಜನರೇ ಇಷ್ಟ ಇಲ್ಲ ಅಂತಲ್ಲ, ಜನರು ಇಷ್ಟ, ಜನರ ಜೊತೆ ಬೆರೆಯೋದಿಷ್ಟ, ಸೋಷಲೈಸ್ ಆಗೋದಿಷ್ಟ. ಬಟ್ ಆದರೆ ನನ್ನ ಜೊತೆ ನಾನು ಖುಷಿಯಾಗಿದ್ದೀನಿ. ನಾನು ಇಂಡಿಪೆಂಡೆಂಟಾಗೆ ಯಾರ ಜೊತೆ ಡಿಪೆಂಡೆಂಟ್ ಆಗದೆ ನನ್ನ ಲೈಫ್ನ ಆರಾಮಾಗಿ ಸಾಗಿಸ್ಕೊಂಡು ಹೋಗ್ತೀನಿ, ಅದು ತುಂಬ ಮುಖ್ಯ. ಸೊ ಹಾಗಾಗಿ ನಿಮ್ಮಲ್ಲಿ ಕೇಳಿಸ್ಕೊಳ್ಳೋದ್ರಲ್ಲಿ ಯಾರನ್ನ ನೀವು ತುಂಬಾ ಅಫ್ಕೋರ್ಸ್ ಯಾರಿಗೂ ಈಸಿಯಾಗಿ ಬರಲ್ಲ, ಇಂಡಿಪೆಂಡೆಂಟ್ ಆಗಿರೋದು ಈಸಿಯಾಗಿ ಬರಲ್ಲ. ಅದು ನಿಮ್ಮಲ್ಲೇ ನೀವು ಒಂದು ಕ್ವಾಲಿಟಿ ತರಿಸ್ಕೊಬೇಕು. ಅದು ಬಂದ್ರೇನೆ ಅದಾಗೋದು. ಬಟ್ ಯು ಕ್ಯಾನ್ ಟ್ರೈ. ಒಂದೊಂದ್ಸರಿ ನಮ್ಮ ಜೊತೆ ನಾವು ಕಾಲ ಕಳೆದಾಗ ತುಂಬ ಖುಷಿ ಕೊಡುತ್ತೆ ನಮಗೆ, ನಮ್ಮ ಬಗ್ಗೆ ತುಂಬ ವಿಷಯಗಳೂ ಅರ್ಥ ಆಗುತ್ತೆ. ಸೊ ನಾನು ಏನಕ್ಕೆ ಈ ವಿಡಿಯೋಲಿ ಈ ಮಾತು ಇವತ್ತು ಒಂದು ಸಿಂಪಲ್ ವಿಷಯನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಡಿಪೆಂಡೆಂಟ್ ಆಗಿರಬೇಡಿ. ತೀರಾ ಎಲ್ಲದಕ್ಕೂ ಅಯ್ಯೋ ಇವ್ರು ಬಂದಿಲ್ಲ ಅಂದರೆ ನಾನು ಊಟನೇ ಮಾಡಲ್ಲ, ಇವ್ರು ಬಂದಿಲ್ಲ ಅಂದರೆ ನಾನು ಮೂವಿನೇ ನೋಡೋಕ್ಕೆ ಹೋಗಲ್ಲ, ಇವ್ರು ಬಂದಿಲ್ಲ ಅಂದರೆ ನಾನು ಫಂಕ್ಷನ್ಗೆ ಹೋಗಲ್ಲ, ಅಯ್ಯೋ ನನ್ನ ಬೆಸ್ಟ್ ಫ್ರೆಂಡ್ ಬಂದಿಲ್ಲ ಅಂದರೆ ನಾನು ಡಾನ್ಸ್ ಕಾಂಪಿಟೇಷನ್ಗೆ ಇಳಿಯಲ್ಲ. ಆ ಥರ ಎಷ್ಟೊಂದು ಸರಿ ಸ್ಕೂಲಲ್ಲಿ ಎಷ್ಟೋ ಜನ ಮಾಡ್ತಾರಲ್ವ, ನಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ. ತೀರಾ ಕ್ಲೋಸ್ ಆಗಿರ್ತಾರೆ, ಫ್ರೆಂಡ್ಸ್ ಅಂತ ತುಂಬ ಕ್ಲೋಸ್ ಆಗಿರ್ತಾರೆ. ಒಂದು ಹುಡುಗಿ ಇವಾಗ ಒಂದು ಕಾಂಪಿಟೇಷನ್ ಇದೆ ಅಂತ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ತಾಳೆ. ಬಟ್ ಆ ಹುಡುಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾಳೆ, ನನ್ನ ಬೆಸ್ಟ್ ಫ್ರೆಂಡ್ ಜೊತೆಗೆ ಬರಬೇಕು ಅಂತ. ಈಗ ಬೆಸ್ಟ್ ಫ್ರೆಂಡ್ ಬಂದಿಲ್ಲ ಅಂದಿದ ತಕ್ಷಣ ಈ ಹುಡುಗಿನೂ ಬ್ಯಾಕ್ಔಟ್ ಆಗ್ತಾಳೆ. ಹಂಗೆ ಮಾಡಬಾರ್ದು ಅಲ್ವಾ. ನಮ್ಮ ಮಕ್ಕಳಿಗೆ ನಾವು ಯಾವತ್ತೂ ಫಸ್ಟಿಂದಾನೇ ಒಂದು ಇಂಡಿಪೆಂಡೆಂಟ್ ನೇಚರ್ ಹೇಳ್ಕೊಡೋದು ತುಂಬ ಮುಖ್ಯ. ಅವಾಗ ಏನಾಗುತ್ತೆ ಅಂದರೆ ನಾವು ಲೈಫಲ್ಲಿ ಎಲ್ಲೇ
ಒಂದು ಅವಕಾಶನೋ ಇಲ್ಲ ಒಂದು ಸರ್ಕಮ್ಸ್ಟೆನ್ಸೋ ಒಂದು ಸಿಚುವೇಶನ್ ಬಂದಾಗ ನಾವು ಒಬ್ಬರೇ ಇರಬೇಕು ಅಂತ ಬಂದಾಗ ನಾವು ಅವಾಗ ಕಾನ್ಫಿಡೆಂಟ್ ಆಗೇ ಇರ್ತೀವಿ, ಭಯ ಪಡ್ಕೊಳ್ಳಲ್ಲ, ಇಲ್ಲ ಡಿಪೆಂಡೆಂಟ್ ಆಗಿರಲ್ಲ. ಸೊ ಹಾಗಾಗಿ ನಾನು ಯಾರಿಗೋಸ್ಕರ ಕಾದೆ ಅವರ ಟೈಮ್ನು ರೆಸ್ಪೆಕ್ಟ್ ಮಾಡಿ, ನನ್ನ ಟೈಮ್ನು ರೆಸ್ಪೆಕ್ಟ್ ಮಾಡಿ, ಬಿಕಾಸ್ ಐ ರೆಸ್ಪೆಕ್ಟ್ ಮೈ ಟೈಮ್ ಅ ಲಾಟ್. ಐ ರೆಸ್ಪೆಕ್ಟ್ ಮೈ ಆಪರ್ಚುನಿಟೀಸ್, ಬಿಕಾಸ್ ಒಂದ್ಸರಿ ಆಪರ್ಚುನಿಟಿ ಹೋಯ್ತು ಅಂದರೆ ಇನ್ನೊಂದ್ಸರಿ ಬರಲ್ಲ. ಪ್ರಾಬಬ್ಲಿ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ನಾವು ಏನೋ ಅಂದ್ಕೊಂಡು ಯಾರು ಬರಲಿಲ್ಲ ಅಂತ ನಾವು ಬ್ಯಾಕ್ ಆಫ್ ಮಾಡಿಬಿಟ್ರೆ ಯಾರು ಗೊತ್ತು ಆ ಫಂಕ್ಷನಲ್ಲಿ ನಿಮ್ಗೆ ಏನು ಆಪರ್ಚುನಿಟಿ ಕಾದಿದೆ ಹೇಳೋಕ್ಕಾಗಲ್ಲ. ಸೊ ನಾನು ಹೋದಾಗ ಎಷ್ಟೊಂದು ಸರಿ ನನಗೆ ಒಳ್ಳೊಳ್ಳೆ ಜನರನ್ನ ಮೀಟ್ ಮಾಡೋಂಥ ಅವಕಾಶ ಸಿಕ್ಕಿದೆ, ಒಳ್ಳೊಳ್ಳೆ ಕೆಲಸಗಳು ಸಿಕ್ಕಿದೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನನ್ನ ಕಡೆಗೆ ಬಂದಿದೆ. ಸೊ ಐ ಆಲ್ವೇಸ್ ಮೇಕ್ ಯೂಸ್ ಆಫ್ ಇಟ್. ಇಂಡಿಪೆಂಡೆಂಟ್ ಆಗಿರೋದು ತುಂಬ ಮುಖ್ಯ. ಡಿಪೆಂಡೆನ್ಸಿನ ಇಟ್ಕೊಬೇಕು. ಪ್ರಾಬಬ್ಲಿ ಕೆಲವು ವಿಷಯಗಳಲ್ಲಿ ಅದನ್ನು ನಾವು ಫ್ಯೂಚರ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ, ಬಟ್ ಅದಲ್ಲದೇನು ಇಂಡಿಪೆಂಡೆಂಟ್ ಆಗಿರೋದು ತುಂಬ ಮುಖ್ಯ. ಸೊ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದಿಸ್ ಸ್ಮಾಲ್ ಥಿಂಗ್ ಅಬೌಟ್ ನಾನು ಹೇಗೆ ನನ್ನ ಲೈಫು ಲೀಡ್ ಮಾಡ್ತೀನಿ, ಹೇಗೆ ನಾನು ಇಂಡಿಪೆಂಡೆಂಟ್ ಆಗಿ ಕೆಲವು ವಿಷಯಗಳನ್ನ ನಾನು ಇದು ಮಾಡ್ತೀನಿ ಅನ್ನೋದನ್ನ ಜಸ್ಟ್ ಈ ವಿಡಿಯೋ ಅಲ್ಲಿ ಒಂದು ಚೂರು ನಿಮಗೆ ಗ್ಲಿಮ್ಸಸ್ ಕೊಡಬೇಕು ಅಂತ ಆಸೆ ಇತ್ತು, ಅದಕ್ಕೆ ಇದ್ರ ಬಗ್ಗೆ ಮಾತಾಡಿದೆ. ಇನ್ನೂ ಹಲವಾರು ವಿಷಯಗಳನ್ನ ಮುಂದೆ ಬರೋ ವಿಡಿಯೋಸಲ್ಲಿ ಮಾತಾಡೋಣ. ಹಾಗೇನೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನನ್ನ ವಿಡಿಯೋಸ್ ನೋಡ್ಕೊಂಡು ಬಂದಿರೋ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು. ಹಾಗೇನೆ ಯಾರನ್ನ ಹೊಸ ಸಬ್ಸ್ಕ್ರೈಬರ್ ಇಲ್ಲಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಅಶಿತಾ, ನನ್ನ ಚಾನೆಲ್ ಹೆಸರು ಮೈ ಲೈಫ್ ಆಸ್ ಇಟ್ ಈಸ್. ಟೈಟಲ್ ಹೇಳ್ದಾಗನೆ ಮೈ ಲೈಫ್ ಆಸ್ ಇಟ್ ಈಸ್ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಲಿಸನ್ ಟು ಮೀ ಅಂತ ಒಂದು ಸೀರೀಸ್ನ ಶುರು ಮಾಡಿದ್ದೀನಿ. ಇದು ನನ್ನ 3ನೇ ಎಪಿಸೋಡು. ಹಿಂದೆ 2 ಎಪಿಸೋಡ್ ನಾನು ಮಾಡಿದ್ದೀನಿ, ಅಕಸ್ಮಾತ್ ಮಿಸ್ ಆಗಿದ್ರೆ ಪ್ಲೀಸ್ ಅದನ್ನು ನೋಡಿ. ಲಿಸನ್ ಟು ಮೀ ಅನ್ನೋದು ಒಂದೇ ಒಂದು ಏನಕ್ಕೆ ನಾನು ಈ ಸೀರೀಸ್ ಶುರು ಮಾಡಿರೋದಂದ್ರೆ ನನ್ನ ಮನಸ್ಸಿನ ಭಾವನೆಗಳು, ನನ್ನ ಲರ್ನಿಂಗ್ಸ್, ನಾನು ಏನು ನನ್ನ ಲೈಫಲ್ಲಿ ಕಲ್ತಿದ್ದೀನಿ, ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್ ನಾನು ಶೇರ್ ಮಾಡ್ಕೊಬೇಕು. ಎಲ್ಲೋ ಒಂದು ಕಡೆ ನಿಮ್ಗೆ ಇನ್ಸ್ಪೈರ್ ಆಗೋಂಗಿದ್ರೆ ಇಲ್ಲ ನಿಮಗೆ ಅದು ಹೆಲ್ಪ್ ಆಗೋಂಗಿದ್ರೆ ನನಗೂ ಖುಷಿ ಆಗುತ್ತೆ. ಅದಕ್ಕೆ ಈ ಸೀರೀಸ್ನ ಶುರು ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ಗೆ ವಾಪಸ್ ಬರ್ತಾ ಇರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನನ್ನ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮ್ಗೆಲ್ರಿಗೂ ಆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೇನೆ ಲೈಕ್ ಮಾಡೋದನ್ನ ಮರಿಬೇಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಕಾಮೆಂಟ್ ಏನಕ್ಕೆ ನನಗೆ ಇಂಪಾರ್ಟೆಂಟ್ ಅಂದರೆ ನಿಮಗೆ ಏನೇ ಅನಿಸಿಕೆ ಇರ್ಬೋದು ನನ್ನ ವಿಡಿಯೋಸ್ ನೋಡಿ, ಪ್ಲೀಸ್ ಅದನ್ನು ತಿಳಿಸಿ. ಚೆನ್ನಾಗಿದ್ರೂ ತಿಳಿಸಿ, ಚೆನ್ನಾಗಿಲ್ಲ ಅಂದ್ರೂ ತಿಳಿಸಿ. ಇಲ್ಲ ಯಾವುದೇ ವಿಷಯಗಳ ಬಗ್ಗೆ ಮಾತಾಡಬೇಕು ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಆ ವಿಷಯಗಳ ಬಗ್ಗೆನೂ ತಿಳಿಸಿ. ಹಾಗೆಯೇ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇಫ್ ಯು ಥಿಂಕ್ this has helped you and it can help someone else, your friend, your family, relative, anybody, please share this video to them. And thank you so much once again. Namaskara eldrigu, eldru chanagiri. You are a beautiful soul, I am a beautiful soul, we both make beautiful souls. So thank you so much, God bless you, love you all, see you in my next video. ಈ ಮಕ್ಕಳು ಏನ್ ಸೂಪರ್ ಆಗಿ ಆಡ್ತಾರೆ ಅಂದ್ರೆ, ಓ ಮೈ ಗಾಡ್, ಲೈಕ್ ಇವ್ ಟ್ಯಾಲೆಂಟ್ ನೋಡಿ ಇಟ್ಸ್ ಲೈಕ್ ಓ ಮೈ ಗಾಡ್, ಇಷ್ಟು ಟ್ಯಾಲೆಂಟ್ ಇದೆಯಾ ಅಂತ ಅನ್ಸ್ಬಿಡುತ್ತೆ. ದೇ ಆರ್ ಜಸ್ಟ್ ಟೂ ಗುಡ್. ಲೈಕ್ ನಾನು ಹಿಂದಿನೂ ನೋಡ್ತೀನಿ, ಕನ್ನಡನೂ ನೋಡ್ತೀನಿ. ನನಗೆ ಸಿಂಗಿಂಗ್ ಬೇಸ್ ಶೋಸ್ ತುಂಬ ಇಷ್ಟ. ದೋ ನಾನು ಡಾನ್ಸರ್ ಆದ್ರೂ ನನಗೆ ಸಿಂಗಿಂಗ್ ಏನೋ ಗೊತ್ತಿಲ್ಲ, ತುಂಬ ಇಷ್ಟ. ಖುಷಿ ಆಗುತ್ತೆ ನೋಡೋದಕ್ಕೆ. ಗಾಡ್ ಬ್ಲೆಸ್ ಆಲ್ ಆಫ್ ದೀಸ್ ಕಿಡ್ಸ್.
ನಾನು ಆ್ಯಕ್ಚುಲಿ ಅಷ್ಟೊಂದು ಸ್ವೀಟ್ ತಿನ್ನಲ್ಲ, ಬಟ್ ಇವತ್ತು ಬ್ರೌನ್ ಟೇಬಲ್ ಅಂತ ಒಂದು ರೆಸ್ಟೋರೆಂಟು ಇಲ್ಲೇ ಸದಾಶಿವನಗರಲ್ಲಿ, ಅಲ್ಲಿ ಈ ಮಾಚಾ ಚೀಸ್ ಕೇಕ್ ಮತ್ತು ನಾರ್ಮಲ್ ಚೀಸ್ ಕೇಕ್, ನನಗೆ ಚೀಸ್ ಕೇಕ್ ಅಂದರೆ ತುಂಬ ಇಷ್ಟ, ತುಂಬ ರೇರಾಗಿ ಸ್ವೀಟ್ ತಿನ್ನೋದು. ಇವತ್ತು ಅದಕ್ಕೆ ಒಂದೇ ಒಂದು ಸ್ಪೂನ್ ಟ್ರೈ ಮಾಡಿದ್ದೀನಿ, ಅದಕ್ಕೆ ಜಾಸ್ತಿ ನಾನು ತಿನ್ನಲ್ಲ, ನಾಳೆನೇ ತಿನ್ನೋದು. ಒಂದೊಂದೇ ಸ್ಪೂನ್ ನಾನು ದಿನ ತಿನ್ನೋದು. ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಏರ್ ಟೈಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ಅದಕ್ಕಿಂತ ಜಾಸ್ತಿ ನಾನು ಸ್ವೀಟ್ ತಿನ್ನಲ್ಲ. ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೇನೆ ಇವತ್ತು ಒಂದು ಸ್ಪೂನ್ ನಿಮ್ಮ ಮುಂದೆ ತೋರಿಸ್ದೆ. ಬಿಕಾಸ್ ಮಾಚಾ ಚೀಸ್ ಕೇಕ್ ಇಸ್ ಸಮಥಿಂಗ್ ನಾನಿವತ್ತು ತಿಂದಿರಲಿಲ್ಲ, ಬಟ್ ಐ ಲವ್ ಮಾಚಾ ಟೀ ಆ್ಯಂಡ್ ಆಲ್ ದ್ಯಾಟ್. ಅದಕ್ಕೆ ಇವತ್ತು ಜಸ್ಟ್ ಟೆಸ್ಟ್ ಮಾಡೋದಕ್ಕೆ ಎಂಜಾಯ್ ಮಾಡ್ತೀನಿ ಹಾಡುಗಳನ್ನ. ಆಮೇಲೆ ಸ್ವಲ್ಪ ಹೊತ್ತು ಕೂತು 1.5 hour ಕೂತು ಆಮೇಲೆ ಮಲ್ಗೋಕೆ ಹೋಗ್ತೀನಿ. ಇವಾಗ 7:30 ಆಗಿದೆ. ಸೊ ಊಟ ಮುಗಿಸ್ಕೊಂಡು ಆಮೇಲೆ ಮಲ್ಗೋದು. ಗುಡ್ ನೈಟ್.